ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ತಿಂಡಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ. ಆ್ಯಂಡ್ ಟೈಮ್ ಬಂದು 8:15 ಫ್ರೆಂಡ್ಸ್. ಎದ್ದಿದ್ದೆ 8 ಗಂಟೆಗೆ. ಸೊ ಕಾಫಿ ಇಟ್ಕೊಂಡು ಕುಡಿದು ಇವಾಗ ದೈನಂದಿನ ಕೆಲಸ ನಡೀತಾ ಇದೆ. ಸೊ ಏನೇನೆಲ್ಲ ಆಗುತ್ತೆ ವ್ಲಾಗು. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಟೈಮ್ ಬಂದು ನೋಡಮ್ಮ, ಹೈಲ್ಡ್ ಚಪ್ಪಲ್ ಹಾಕೊಂಡೋಯ್ತಾಳೆ. ಅಕೃತಕ್ಕೆ ಟೈಮ್ ಆಯಿತು, 9:30 ಆಯಿತು. ಸೊ ವ್ಯಾನ್ ಬಂದಿದೆ, ಹಾರ್ನ್ ಆಗ್ತಿದೆ. ಸೊ ಕೃತನ್ ಕಳಿಸ್ಬಂದು ಮ್ಯಾಟ್ ಹಾಕಬೇಕು ಫ್ರೆಂಡ್ಸ್. ಟೈಮ್ ಬಂದು 10:15. ನಮ್ಮಮ್ಮ ಇನ್ನೂ ತಿಂಡಿನೇ ತಿಂದಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಏನಂತಾರಪ್ಪ, ತಡ್ನಿಕಾಯಿ ಗೆಜ್ಜೆ ಬಿಡಿಸ್ತಾ ಇತ್ತು ಆಚೆ ಕಡೆ. ಅವರು ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು ಬಿಡಿಸ್ಕೊಡ್ತಾಯಿದ್ರು, ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೊ ಅದಕ್ಕೆ ಆಗಿರಲಿಲ್ಲ. ಇವಾಗ ದೋಸೆ ಹುಯ್ಯಿ ಅಂತ ಹೇಳ್ಬಿಟ್ಟು ಹೋದ್ರು. ನೋಡಿದ್ರೆ ನೀರು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಅಮ್ಮ ಇಲ್ಲಿದ್ದಿದ್ದು ಬಿನ್ಗೆಲ್ಲ ತೊಗೊಂಡು ನೀರು ಹಿಡಿಯೋಕ್ಕೆ ಹೋಯ್ತು. ಬಟ್ ಹುಯ್ದುಬಿಟ್ಟು ಹಾರ್ಟ್ ಬಾಕ್ಸ್ಗೆ ಇಡ್ತೀನಿ. ನನ್ನ ಬೈಯೋದು ಮಾತ್ರ ಬಿಡ್ಬೇಡ ನೀನು ಫ್ರೆಂಡ್ಸ್. ಮ್ಯಾಟ್ ಹಾಕೋಣ ಅಂತ ಅಂದ್ಬಿಟ್ಟು ಮ್ಯಾಟಾಗ ಕೂತ್ಕೋತಾ ಇದ್ದೀನಿ. ನಮ್ಮಮ್ಮ ಅವ್ರ ಹರಿಸ್ಕೊಬಿಟ್ಟೆ, ಇನ್ನೂ ಒಂದೆರಡೇನೋ ಹಾಕಿಲ್ಲ ಅಂತ ಬೈತೈತೆ. ಸೊ ಬನ್ನಿ ಮ್ಯಾಟ್ ಹಾಕೋಣ. ಯಾವ ಕಲರ್ ಕಾಂಬಿನೇಷನಲ್ಲಿ ಹೆಂಗೆ ಹಾಕಬೇಕು ನೋಡಬೇಕು ಫ್ರೆಂಡ್ಸ್. ಪಿಂಕ್ ಇದೆ. ಆ್ಯಕ್ಚುಲಿ ಏನು ಮಾಡ್ತೀನಿ ಗೊತ್ತಾ, ಈ ಪಿಂಕ್ ಕಲರ ಆ ಕಡೆಗೆ ಹಾಕ್ತೀನಿ, ಮಿಡಲ್ಗೆ ಈ ಬ್ಲೂ ಕಲರ್ ಫುಲ್ ಹಾಕ್ತೀನಿ. ಆ ಥರ ಮಾಡ್ತೀನಿ ಫ್ರೆಂಡ್ಸ್. ಕಾಣಿಸ್ತಿದೆಯಾ ಈ ಥರ? ಇದು ಬಂದು ಮಿಂಚು ಇದೆ. ಸೊ ಹಾಗಾಗಿ ಒಂದು 4-5 ಲೈನ್ ಆದಮೇಲೆ ನೀಟಾಗಿ ತೋರಿಸ್ತೀನಿ. ಇಲ್ಲೂ ಬಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇವಾಗ ಗೊತ್ತಾಗ್ತಿದೆಯಲ್ಲ ಈ ಥರ ಫ್ರೆಂಡ್ಸ್. ಟೈಮ್ ಬಂದು 11:30. ಆ್ಯಕ್ಚುಲಿ ನಾವು ಮೋಟ್ರಲ್ಲಿ ಹಾಕಿದ್ವಿ ನೀರನ್ನ, ಬಟ್ ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್. ಯಾವಾಗಲೂ ಹಿಂಗೆ ಆಗುತ್ತೆ, ಕರೆಂಟ್ ಹೋಗ್ಬಿಡ್ತು. ಸೊ ನಾವು ನಲ್ಲಿಯಿಂದನೇ ಹಿಡಿತಾ ಇದ್ದಿದ್ದು, ಬಟ್ ಪರವಾಗಿಲ್ಲ, ಪೈಪಲ್ಲಿ ಸುಮಾರಾಗಿ ಬರ್ತಿದೆ. ಸೊ ಡೈರೆಕ್ಟು ಇಲ್ಲಿಂದ ಹೈಟ್ ಆಗುತ್ತೆ. ತೊಟ್ಟಿಗೆ ಹಾಕಿದ್ರೆ ನೀರು ಇನ್ನೂ ಸಣ್ಣ ಬರುತ್ತೆ ಅಂತ ಅಂದ್ಬಿಟ್ಟು ಬಕೆಟಿಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಖಾಲಿ ಫ್ರೆಂಡ್ಸ್. ಈ ಬಕೆಟು ಇಲ್ಲಿ ನೋಡಿ, ನಮ್ಮನೆ ಬಕೆಟ್ಗಳು. ಯಾಕೆ ಅಂತ ಅಂದರೆ ಇದು ಕೊಟ್ಟಿಗೆ ನಮ್ಮ ಹಸು ಕಟ್ಟಾಕಿದ್ರೆ ಇಲ್ಲಿ ಡೈಲಿ ತೊಳಿಬೇಕು ನಾವು. ಅದಕ್ಕೋಸ್ಕರ ಈ ಥರ ಇಲ್ಲೆಲ್ಲ ನೀರೆಲ್ಲ ತುಂಬಿಸ್ಕೊಳ್ತೀವಿ. ಮೇ ಬಿ ಅಲ್ಲಿ ಡ್ರಮ್ಮಲ್ಲಿ ನೀರಿದೆ ಅಂತ ಇದೆ ಅನಿಸುತ್ತೆ. ಸೊ ನಾನು ನೀರು ಹಿಡಿತಿದ್ದೀನಿ ಫ್ರೆಂಡ್ಸ್. ತುಂಬ ಹಿಂಸೆ ಈ ಥರ ಹಿಡಿದು ಉಯ್ಯೋದು ಅಂದರೆ. ಫ್ರೆಂಡ್ಸ್, ಟೈಮ್ ಬಂದು ಇವಾಗ 12:30. ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಏನೂ ಕೂಡ ವಿಡಿಯೋ ಮಾಡೇ ಇಲ್ಲ ಬೆಳಗ್ಗೆಯಿಂದ. ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ನಮ್ಮ ಅಜ್ಜಿ ಕಾಳು ಎಡಿತಾಗ ಸಾಂಬಾರು ಮಾಡಬೇಕು ಫ್ರೆಂಡ್ಸ್. ಊಟಕ್ಕೇನೂ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬ ಬೇಜಾರಾಗ್ತೈತೆ. ನೀರು ಬಂದಿತ್ತು, ನೀರು ಹಿಡ್ದು ಸಾಕಾಯಿತು. ನಮ್ಮಮ್ಮ ಬೇರೆ ಬಟ್ಟೆ ನೆನೆಯಾಕಿ ಎಲ್ಲೋಯ್ತೋ ಗೊತ್ತಿಲ್ಲ. ಕರೆದೆ. ನಮ್ಮ ಅಮ್ಮನ ಚುಡಾಯಿಸೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮ ಅಮ್ಮಂಗೆ ಏನಾರು ಅನ್ನೋದು, ನಮ್ಮಮ್ಮ ರಿಟರ್ನ್ ನಮಗೆ ಬೈಯೋದು, ಅದೇ ಮಜಾ. ನಾನು ನಮ್ಮ ಅಕ್ಕ ಅದೇ ಮಾಡೋದು. ನಮ್ಮ ಅಮ್ಮನ ಗೋಳೊಯ್ಕೊಳ್ಳೋದೇ ಕೆಲಸ. ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ. ಆಮೇಲೆ ಹೋಗಿ ಮನಸ್ಕೊಳ್ಳೋದು, ನಮ್ಮಮ್ಮ ಬಂದು ಸಮಾಧಾನ ಮಾಡೋದು, ಇದೇ ಆಗುತ್ತೆ. ಬಟ್ ಯಾಕೋ ಇವತ್ತೊಂಥರ ಬೇಜಾರು ಫೀಲು. ಏನಕ್ಕೆ ಅಂತ ಗೊತ್ತಿಲ್ಲ. ಇವತ್ತೇನೇನೆಲ್ಲ ಆಗುತ್ತೆ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಮಡಗಿರೋದು ಬೈರಿ. ಅಮ್ಮ ಬೈದಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಈರುಳ್ಳಿ ಎಲ್ಲ ಹಚ್ಚಿರೋದು ತಿಂಡಿ ಫ್ರೆಂಡ್ಸ್. ಮ್ಯಾಟ್ ನೋಡಿ, ಒಂದು ರೇಂಜ್ಗೆ ಚೆನ್ನಾಗಿ ಬಂದಿದೆ. ಒಂದು ನಿಮಿಷ ಜೋಕಾಲಿ ಮೇಲೆ ಕೂತ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬಂದು ನೂಲು, ಆಮೇಲಿಂದ ಸರಿ ಹೋಗುತ್ತೆ ಈ ಥರ. ಒಂದು ನಿಮಿಷ ನೋಡಿ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಗರಿ ಲೇಯರು. ಈ ಕಡೆನೂ ಕೂಡ ಸೇಮ್ ಬರುತ್ತೆ. ಇದು ಇದೆಯಲ್ಲ ಯೆಲ್ಲೋ ಕಲರು, ಇದು ಸಂಪೂರ್ಣವಾಗಿ ಒಂದು ಚೂರು ಕಾಣಲ್ಲ ಫ್ರೆಂಡ್ಸ್. ಇಲ್ಲಿ ಸೈಡಲ್ಲಿ, ಇಲ್ಲಿ ಎಡ್ಜಲ್ಲಿ ಏನು ಕಾಣ್ತಿದೆ ಅದನ್ನು ಬಿಟ್ಟರೆ ಇನ್ನು ಇದೆಲ್ಲ ಏನು ಕಾಣಲ್ಲ. ಅದು ಬಂದು ಹೆಲ್ಪ್ಗೆ. ಸಾಕಾಯಿತು ಫ್ರೆಂಡ್ಸ್. ಹಾಕಿ ಬೆಳಗ್ಗೆಯಿಂದ ಸಾಕು, ರೆಸ್ಟ್ ಮಾಡಬೇಕು, ಸೊಂಟ ನೋವ್ತೈತೆ. ಬೆಳಗ್ಗೆ ಮಡಗಿರೋದು ಬೈರಿ. ಅಮ್ಮ ಬೈದಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಈರುಳ್ಳಿ ಎಲ್ಲ ಹಚ್ಚಿರೋದು ತಿಂಡಿ ಫ್ರೆಂಡ್ಸ್. ಮ್ಯಾಟ್ ನೋಡಿ, ಒಂದು ರೇಂಜ್ಗೆ ಚೆನ್ನಾಗಿ ಬಂದಿದೆ. ಒಂದು ನಿಮಿಷ ಜೋಕಾಲಿ ಮೇಲೆ ಕೂತ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬಂದು ನೂಲು, ಆಮೇಲಿಂದ ಸರಿ ಹೋಗುತ್ತೆ ಈ ಥರ. ಒಂದು ನಿಮಿಷ ನೋಡಿ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಗರಿ ಲೇಯರು. ಈ ಕಡೆನೂ ಕೂಡ ಸೇಮ್ ಬರುತ್ತೆ.
ಇದು ಇದೆಯಲ್ಲ ಯೆಲ್ಲೋ ಕಲರು, ಇದು ಸಂಪೂರ್ಣವಾಗಿ ಒಂದು ಚೂರು ಕಾಣಲ್ಲ ಫ್ರೆಂಡ್ಸ್. ಇಲ್ಲಿ ಸೈಡಲ್ಲಿ ಇಲ್ಲಿ ಎಡ್ಜಲ್ಲಿ ಏನು ಕಾಣ್ತಿದೆ ಅದನ್ನು ಬಿಟ್ಟರೆ ಇನ್ನು ಇದೆಲ್ಲ ಏನು ಕಾಣಲ್ಲ. ಅದು ಬಂದು ಹೆಲ್ಪ್ಗೆ. ಸಾಕಾಯಿತು ಫ್ರೆಂಡ್ಸ್, ಹಾಕಿ ಬೆಳಗ್ಗೆಯಿಂದ ಸಾಕು, ರೆಸ್ಟ್ ಮಾಡಬೇಕು, ಸೊಂಟ ನೋತೈತೆ. ಅಮ್ಮ ಬೆಳಗ್ಗೆ ಅವಳೇನೋ ಅಂತ ತುಪ್ಪದ್ದು ನಾನು ಕೇಳಿಸ್ಕೊಂಡೆ, ಜೋರಾಗಿ ಹೇಳಲೇ ಇಲ್ಲ, ಹಾಗೆ ಹೋಗೋಳೆ. ಹಾಕೊಟ್ಟೋಳವಳು ದೋಸೆಗೆ, ಅದು ಹೆಂಗೆ ಹಾಕೊಟ್ಲೋ ಗೊತ್ತಿಲ್ಲ. ಎಲ್ಲ ರೆಡಿ ಆಗಿದೆ. ಖಾರ ಫೈನ್. ಈ ಕಡೆ ಬಣೆ ಹಿಡ್ಕೊಳ್ಳೋ ಜಿನ್ಗ್ಲಿ ಒಲೆ ಮೇಲೆ ಬುಟ್ ಮಡಗಿರಿ, ಇರೆಲ್ಲ ಸೀದೋಯ್ತವೆ. ಆ ಜಾಲ್ರಿ ಸೋರ್ಸೋದೆಲ್ಲ ಕರಗದ್ಮೇಲೆ ಒಂದು ಲೋಟಕ್ಕೆ ಒಂದು ಸಣ್ಣ ಡಬ್ಬಕ್ಕೂ ಇರೋ ಸಾಯಕ್ಕೆ ಒಳ್ಳೆ ಪ್ಲೇಸ್ನೇ ಇದು ಮಾಡ್ಕೊಂಡೇವೆ. ಹರ್ಲೆ ಬೆಳಗ್ಗೆ ಎಷ್ಟು ವರ್ಷ ಆಯ್ತು. ಹಾಳ್ಮನೆ ಹಾಕಂಕೆ ಮತ್ತೆ ಎಲ್ಲ ಬರೋದು ಹಾಳ್ಮನೆವು. ಮೊನ್ನೆ ಹಳಸೆ ಹಣ್ಣು ದೋಸೆ ಮಾಡ್ತೀವಿ ಅಂತ ಅವಳು ತಗೊಂಡಿದ್ದು ನಮ್ಮನೆ ಕರ್ಮಿ. ನಾನು ಹಿಂಗೆ ಹಾಕ್ತೀನೋ ಅನ್ಕೊಂಡಿದ್ದೆ. ಕರ್ಮಿ 15 ರೂಪಾಯಿ ಕೊಟ್ಟು ಅಳ್ಳಾಡ್ಸ್ಕ ಬಂದವಳೆ ಜ್ಯೂಸ. ಏನ್ ಕೋಟಿ ಮಗಳಂಗಾರ್ತಾಳೆ. ಟೀ ಕಳ್ದಿದ್ದಲ್ಲ ಹಿಡಿನೇ ಕೋಟಿ ಬತ್ತಾವಳ ಸುಷ್ಮಾ. ಇಲ್ಲ ಕೋಟಿ ಮಗಳು, ಅವಳು ಕೋಟಿ ಇವಳು ಕೋಟಿ. ಬಾ ಕೋಟಿ ಮಗಳು ಬರವಾದೇನೋ ಕೇಳ್ತಿದಂತಲ್ಲ, ಟೀಯ ನಾವು ಕುಡಿಯುವಾಗ ತರ್ತಿದ್ನ. ಆಮೇಲೆ ಏನಾದ್ರು ಮಾಡ್ಬೇಕಮ್ಮ. ಹುರಿದು ಬಿಟ್ಟು ಗೊತ್ತಿಲ್ಲ, ಅಲ್ಲೇ ಉಳ್ಕೊತಾಳೇನೋ, ಫೋನ್ ಮಾಡಿಲ್ಲ. ಈಗಿದೆ ನಾವು ಹುರಿದು ಬಿಟ್ಟು ಸಾರ್ಗೆ ಹಾಕ್ಬೇಕು. ತರಕಾರಿ ಎಲ್ಲ ಬೆಂದೈತೆ. ಈಗ ಗದ್ದದ ಹತ್ರ ತುಪ್ಪ ಸೀತಿದೆ ಫ್ರೆಂಡ್ಸ್. ಸಡನ್ ಆಗಿ ಬಂದ್ಬಿಟ್ಲು, ಸೀಕೊಂಡ್ಲು. ಅದೇನ್ ಚಿನ್ನು ತಗಿ ಚಿನ್ನು ಚಿಂಗಮ್ಮ ಅದು. ಮತ್ತೆ ಈ ತರ ಓಕೆ ಇದೇ ಫಸ್ಟ್. ನಾನು ಮಾಮೂಲಿ ವಿಜಲ್ ಹೊಡಿಸ್ತೀನೋ ಒಗ್ಗರಣೆಗೆ ಹಾಕ್ಬಿಟ್ಟು ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ. ಫ್ರೆಂಡ್ಸ್, ಇದನ್ನ ಎಕ್ಸ್ಟ್ರಾ ಬಾಂಡಿಗೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಖಾರ ಹಾಕ್ಕೊಂಡು ಇದು ಚೆನ್ನಾಗಿ ಮಳ್ಳು ಬಂದಮೇಲೆ ಕರ್ಮೀನ ಹಾಕ್ಕೊಂಡು ಆಮೇಲೆ ಇದೆರಡು ಮಳ್ಳದ್ಮೇಲೆ ಇಲ್ಲಿ ಬೇಯಿಸ್ಕೊಂಡಿರೋ ತರಕಾರಿ ಒಳಗೆ ಹಾಕೋದಂತೆ. ಆಮೇಲಿಂದವ ಇಲ್ಲಿ ಹುಣ್ಸೆಹಣ್ಣು ಹುಳಿ ಆಲ್ರೆಡಿ ಬಿಟ್ಟಿದೆ ಅನಿಸುತ್ತೆ. ಹುಣ್ಸೆಹಣ್ಣು ಹುಳಿ ಬಿಟ್ಟಿದೆ, ಅದೇ ಮೇಯ್ನ್ ಇಂಪಾರ್ಟೆಂಟು ಫಿಶ್ಗೆ. ಕರ್ಮೀನ್ ಅಂತ ನನಗೆ ಇಷ್ಟ, ಆ್ಯಕ್ಚುಲಿ ಇಷ್ಟ. ಯಾರು ಏನು ಅನ್ಕೋತಾರೋ ಅಂತ ಗೊತ್ತಿಲ್ಲ. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ನಾನ್ ವೆಜ್ ತೋರಿಸ್ಬೇಡಿ ಅಂತ. ಆ್ಯಂಡ್ ಆಲ್ಸೋ ಅದು ನಾನ್ ವೆಜ್ಜೇ ಬರುತ್ತೆ, ಮೀನು ಒಣಗಿಸಿರೋ ಮೀನಲ್ಲಿ. ಅದಕ್ಕೆ ಸೊ ನಮ್ಮ ಸಿಸ್ಟರ್ ಬಂದರು, ಅವ್ರಿಗೆ ಕೊಟ್ಟು ರೆಡಿ ಆಗ್ತಿದೆ. ನಮ್ಮ ಕೃತು ಮೇಡಮ್ ಅವರು ಕ್ಲೇ ಫ್ರೆಂಡ್ಸ್, ಆವಾಗಲೇ ಹಣೆ ಗಂಟಿಸ್ಕೊಂಡಿದ್ಲಲ್ಲ ಕ್ಲೇ, ಅದು ಆಟ ಆಡೋದು. ಕ್ಲೇಲಿ ಏನೋ ಮಾಡ್ತಾವಳೆ. ಚಾಕು ಕಣೆ ಸ್ಪೂನು ತೊಗೊಂಡು. ನಾನಿಲ್ಲಿ ಮಲಗಿದ್ದೆ, ಎದ್ದೆ, ಅಮ್ಮ ಟೀ ಕೊಟ್ಬಿಟ್ಟು ಹೇಳ್ಸಿದ್ರು. ಸೊ ಇಲ್ಲೇನೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಕರ್ಮೀನ್ ಸಾರು ರಾತ್ರಿ ಚೆನ್ನಾಗಿರುತ್ತೆ. ನಾಳೆ ಗುರುವಾರ ನಾನು ತಿನ್ನಲ್ಲ. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ತಿನ್ಕೊಂಡ್ಬಿಟ್ರೆ ಮುಗೀತು ಇವತ್ತದು. ಆ್ಯಕ್ಚುಲಿ ನಾನು ಗುರುವಾರನೂ ತಿಂತಿದ್ದೆ ಫ್ರೆಂಡ್ಸ್, ಏನೋ ಅಂದ್ಕೊಂಡು ಮನಸ್ಸಲ್ಲಿ ಬಿಟ್ಟಿದ್ದೀನಿ ಗುರುವಾರ ತಿನ್ನೋದನ್ನ. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಇಷ್ಟಪಟ್ಟು. ಅದು 3 ದಿನದಿಂದ ಹೇಳಿ ಮಾಡಿಸ್ತಾ ಇದ್ದೀನಿ. ನಿನ್ನೆ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ, ಬಟ್ ನೆನ್ನೆ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದರಿಂದ ಸೊ ಮಾಡೋಕ್ಕಾಗಲಿಲ್ಲ. ಸೊ ಇದು ಸ್ವಲ್ಪ ರೋಸ್ಟ್ ಆಯಿತು. ಇವಾಗ ಇಲ್ಲಿ ಇದರಲ್ಲಿ ಬೇಯಿಸ್ಬೇಕಂತೆ. ಏನು ಡಿಫ್ರೆಂಟಾಗಿದೆ ಫ್ರೆಂಡ್ಸ್. ನಾನು ಎಲ್ಲನೂ ಮಾಡ್ತೀನಿ, ಎಲ್ಲ ಸಾಂಬಾರು, ಎಲ್ಲ ಥರ ತಿಂಡಿ ಎಲ್ಲನೂ ಮಾಡ್ತೀನಿ. ಬಟ್ ಈ ಕರ್ಮೀನ್ ಸಾರು ಯಾವಾಗಲೂ ಮಾಡಿಲ್ಲ, ಮತ್ತು ಮಾಡಿರೋದನ್ನು ನೋಡಿರಲಿಲ್ಲ. ನಾನು ನೋಡಿಬಿಟ್ಟು ಇದೇನಪ್ಪ ಈ ಥರ ಅಂತ ಅಂದ್ಕೊಂಡೆ. ಸೊ ಅದೇನೆ ಎಕ್ಸ್ಟ್ರಾ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಎಕ್ಸ್ಟ್ರಾ ಮಾಡಿಕೊಂಡು ಹಾಕ್ತಾಯಿರೋದು. ಅಮ್ಮ ಖಾರ ಎಲ್ಲ ರುಬ್ಬಿಟ್ಟಿದ್ರು ನಾನು ಎದೊಳಕ್ಕಿಂತ ಮುಂಚೆನೇ. ಇವಾಗ ಅಮ್ಮ ಏನೋ ಲೋನ್ ಚೀಟಿ ಅಂತ ಅಂದ್ಬಿಟ್ಟು ಸಂಘಕ್ಕೆ ಹೋಗಿದ್ದಾರೆ. ಈಗ ಇದನ್ನು ಬಸ್ ಕೊಡ್ತೀನಿ ನಮ್ಮ ಅಕ್ಕಂಗೆ. ನೆಕ್ಸ್ಟ್ ಸಿಗೋಣ ಬನ್ನಿ ಫ್ರೆಂಡ್ಸ್. ಇದ್ವಿ ಫ್ರೆಂಡ್ಸ್, ಅವಳೇ ಬರೀತವಳೆ ಹೋಮ್ವರ್ಕ ನೋಡಿ. ಅವಳೇ ಬರ್ದವಳೆ, ಇವಾಗ ಬರೀತವಳೆ ನೋಡಿ. ಇದು ಅವಳೇ ಬರೀತವಳೆ. ಕೃತಜ್ಞ ಕೈಲೇನೆ ಬರೆಸ್ತಾ ಇದ್ದೀವಿ. ಪರವಾಗಿಲ್ಲ ಅಂತ ನಮ್ಮ ಅಕ್ಕನೂ ಫುಲ್ಲು ಸ್ಟ್ರಿಕ್ಟಾಗೆ ಇದು ಮಾಡ್ತಾವಳೆ. ಬಾಯಿ ಮುಚ್ಕೊಂಡು ಬರೀ ಚಿನ್ನು ಅಂತ ನೋಡಿ ಬರೀತವ್ರೆ.
ಫ್ರೆಂಡ್ಸ್ ನಮ್ಮ ಕೃತದ್ದು ಎಲ್ಲೆಲ್ಲೂ ಅವಳದೇ ಬುಕ್ಕು ಫಸ್ಟ್ ನಮ್ಮವು ಎಲ್ಲೆಲ್ಲಿ ನೋಡಿದ್ರು ನಮ್ಮವೇ ಇರ್ತಿದ್ದ ಅಸೈನ್ಮೆಂಟ್ ಟೈಮಲ್ಲಿ ಕಾಲೇಜ್ ಹೋಗೋ ಟೈಮಲ್ಲಿ ಅಂತ ಯಾವ ಮೂಲೆಯಲ್ಲಿ ನೋಡಿದ್ರು ನನ್ನವೇ ಪೆನ್ನು ಬುಕ್ಕು ಪ್ರಾಕ್ಟೀಸ್ ಮಾಡಿರೋ ಪೆನ್ಸಿಲ್ ಇರ್ತಿದ್ದು. ಈಗ ನಮ್ಮ ಕೃತು ನಾವು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಊಟ ಆಯ್ತಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬಾಯ್ ಫ್ರೆಂಡ್ಸ್. ಅಷ್ಟೇ ಮಾತಾಡ್ತಿದ್ದವಳನೆ ಮಾತಾಡ್ನೆ ಏನಾದ್ರು ಅದು ಹೆಂಗೆ ವಾಯ್ಸ್ ಬತ್ತಿದ್ದೀರ ಮೆತ್ತಿಗೆ. ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ? ಬಾಯ್ ಫ್ರೆಂಡ್ಸ್. ಅದಂಗೇನೆ ಅದೇ ನಿನ್ ಚಾನಲ್ ಬಂದಿರೋದಕ್ಕೆ ಏನ್ ಚಿಟ್ಟೆ ತರ ಪಟ 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 ಅಂತ ಮಾತಾಡ್ತಿದ್ಯಾ? ಅದಂಗೇನೆ ನೀವೇ ತಾನೇ ಚಿಟ್ಟೆ ತರ ಪಟ ಪಟ ಅಂತ ಮಾತಾಡಿರೋದು. ಸೊ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಎಲ್ಲೆಲ್ಲಿ ನೋಡಿದ್ರು ಅವಳದೇ ಬುಕ್. ನಮ್ಮ ಅಮ್ಮ ಅಂತೂ ಒಸ್ಸೆ ಬೈತಿರ್ಲಿಲ್ಲ ನನಗೆ, ನಮ್ಮ ಅಕ್ಕಂಗೆ ಎಲ್ಲೆಲ್ಲಿ ನೋಡಿದ್ರು ಬುಕ್ ಇಟ್ಟಿರ್ತೀರಾ, ತೆಗ್ದು ಸಾಕಾಗೈತೆ ಅಂತ. ನಮ್ಮ ಅಕ್ಕ ಏನೋ ಮೇಯ್ತಾವಳೆ, ಏನೋ ಸಿಕ್ಲಿ. ಅವಳು ನಮ್ಮ ಕೃತು ತರನೇ ಬತ್ತಿದಂಗೆ ಏನಾದ್ರೂ ಸಿಕ್ಬೇಕು. ಸ್ನ್ಯಾಕ್ಸ್ ಪಿಂಕಿ ಫ್ರೆಂಡ್ಸ್, ಇದು ಲಗೇಜ್ ರೂಮು. ನಮ್ಮ ಪಿಂಕಿದು ಇದೇ ರೂಮು ಫ್ರೆಂಡ್ಸ್. ಎಲ್ಲೆಲ್ಲಿ ಅಲ್ಲಿ ಕೃತದ ಎಲ್ಲೆಲ್ಲಿ ನೋಡಿದ್ರು ಲಗೇಜು. ಸರಿ, ಇದು ಇವಳದು ಎಲ್ಲೆಲ್ಲಿ ನೋಡಿದ್ರು ಲಗೇಜು. ದಿಸ್ ಇಸ್ ನಾಟ್ ಮೈ ರೂಮ್, ದಿಸ್ ಇಸ್ ಸುಷ್ಮಾಸ್ ರೂಮ್. ನೋಡಿ ಫ್ರೆಂಡ್ಸ್, ನಾನು ಒಂದು ಚಾಲೆಂಜ್ ಮಾಡೋಣ ಅಂತ ಇದ್ದವಳು ನೆನ್ನೆ ಹೇಳಿದ್ದು ನಾನು ಬತ್ತೀನಲ್ಲ ಏನಾದರೂ ಪ್ಲ್ಯಾನ್ ಮಾಡು ಅಂತ. ಇವಾಗ ಬಾರೆ ಪ್ಲೀಸ್ ಅಂತ ಅಂದ್ರೂ ಬತ್ತಿಲ್ಲ ಫ್ರೆಂಡ್ಸ್. ಆಫೀಸ್ ಕೆಲಸ ಆಫೀಸಲ್ಲೇ ಬಿಡಬೇಕು. ಆಫೀಸ್ ಕೆಲಸ ಎಲ್ಲ ಮನೆಗೆ ತರಬಾರ್ದು, ಪರ್ಸನಲ್ ಕೆಲಸ ಎಲ್ಲನೂ ಮಾಡ್ಬೇಕಲ್ವಾ, ಮಾಡ್ಲಿಲ್ಲ ಅಂದ್ರೆ ಬಿಡಕ್ಕಲ್ಲ. ನೋಡಿ ಫ್ರೆಂಡ್ಸ್, ಅವಳದು BLO ಡ್ಯೂಟಿಗೆ ಹಾಕ್ಬಿಟ್ಟಿದ್ದಾರೆ, ಎಲೆಕ್ಷನ್ ಡ್ಯೂಟಿಗೆ. ಸೊ ಅದ್ರ ಫಾರಮ್ ತಂದವಳೆ ನೋಡಿ. ಇಲ್ಲಿ ಫಿಲ್ ಮಾಡ್ಬೇಕಂತೆ. ಬಾರೆ ಒಂದು ಚಾಲೆಂಜ್ ಮಾಡೋಣ ಅಂದ್ರೆ 50 ತಂದವಳೆ. ಅದ್ ಬೇರೆ ಮಾಡಕ್ ಬರಕಲ್ಲ, ಫುಲ್ಲು ಡಿಸಪಾಯಿಂಟ್ ಮಾಡ್ಬೇಕು. ಫುಲ್ಲು ಡಿಸಪಾಯಿಂಟ್ ಮಾಡ್ಬಿಟ್ಟವಳೆ ಫ್ರೆಂಡ್. ಅದೇ ಮೊನ್ನೆ ನಾನು ನಿಮ್ಗೆ ಡೆಲಿವರಿ ಇದು ಅವಳೇ ತೋರಿಸ್ತಾಳೆ, ಅವಳು ಆಗಲಿ ಅಂತ ತೋರಿಸ್ತೀವಲ್ಲ. ಡ್ರೆಸ್ ಬಂದಿದೆ, ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಯಾಂಟ್ ಹಾಕೊಡ್ತಾ ಇಲ್ಲ, ನೀವಾದ್ರೂ ಹೇಳಿ. ತಂಗಿ ಬೇಕಾ ಪ್ಯಾಂಟ್ ಬೇಕಾ ಅಂತ. ನೀನ್ ಎಂತೊಳಾಯ್ತೀಯ ಒಂಚೂರು ಆಚೆಗೆ ನಾನು ಪೆನ್ಸಿಲ್ ಎಲ್ಲ ಫ್ರೆಂಡ್ಸ್. 7:30 ಆಗಿದೆ, ಬಟ್ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಬಟ್ಲಿಗೆ ಹಾಕೊಂಡು ಹಂಗೆ ತಿಂತಾ ಇದ್ದೀನಿ. ಸಕ್ಕತ್ತಾಗಿದೆ ಮಾತ್ರ. ನಮ್ಮ ಅಕ್ಕಂಗೂ ತಿನ್ಸೋಣ ಅಂತ. ಪಾಪ ಅವಳು ಕೆಲಸ ಮಾಡ್ತಾವಳೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಾಗೇ ಇದೆ. ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಗೆ ಹೇಳ್ತೀನಿ. ಏಕೆಂದರೆ ಮಲ್ಕೊಬಿಟ್ಟಿದೆ ನಾಡು. ನಮ್ಮ ಅಮ್ಮನೇ ಹಾಕ್ಕೊಂಡಿದ್ರು ರೆಸಿಪಿ ಎಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡೋಕೆ ಹೇಗೆ ಕಾಣ್ತಿದೆ ಹೇಳಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಪಾಪ ನೋಡಿ, ಒಳ್ಳೆ ಕಾಲೇಜ್ ಹುಡುಗಿರು ಬರೀತಾರೆ ಗೊತ್ತಾ, ಹೋಮ್ವರ್ಕ್ ಆ ಥರ ಬರೀತಾಳೆ. ಮೇ ಬಿ ಮುಗ್ಸುದ್ಲೇನೋ ಫ್ರೆಂಡ್ಸ್. ಎದ್ದು ಬತ್ತಾವಳೆ. ಹಾಂ, ತಪ್ಪು ಆಯ್ತಾಯ್ತೆ ಗೊತ್ತಾಯ್ತಾ ಇಲ್ಲ, ಹೋಗಿರೋದೇ ಇವತ್ತು ಗೊತ್ತಾಯ್ತಾ ಇಲ್ವಂತೆ ಫ್ರೆಂಡ್ಸ್. ಅವಳಿಗೆ ಅಲ್ಲೇ ಹೋಗಿ ನಾಳೆ ಹೋಗಿ ಹೇಳಿಸ್ಕೊತಾಳೇನೋ. ಹಂಗೆ ಅರ್ಧಕ್ಕೆ ಬಿಟ್ಲು. ಗೊತ್ತಾಗ್ತಿಲ್ಲ ಅಂದ್ರೆ ತಪ್ಪು ಮಾಡಬಾರ್ದು. ಆಲ್ರೆಡಿ ತಪ್ಪು ಆಗೈತೆ ಸ್ವಲ್ಪ. ಅಕ್ಕ ನೀನು ನಾನು ಇಬ್ರು ತಿನ್ನಕ್ಕೆ ನಂಗೂ ತಿನ್ಸ್ಕೊಡು. ನೋಡಿ ಫ್ರೆಂಡ್ಸ್, ನಾನು ತಿನ್ನೋದಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ಅವಳಿಗೂ ಹಂಗೆ ತಿನ್ನಿಸ್ತೀನಿ ಅಂತ. ನೋಡಿದ್ರೆ ಮೇಡಮ್ ಒಬ್ಬರೇ ತಿಂತ. ಸಖತ್ತಾಗೈತಾ? ನೀನು ಹೇಳಷ್ಟೇನು ಸಖತ್ತ ಚೆನ್ನಾಗೈತೆ. ಅಪ್ಪಾ ನೋಡಿ ಫ್ರೆಂಡ್ಸ್ ಹೆಂಗಂತವಳೆ. ನಾನು ಹಂಗೆ ತಿಂದು ನೋಡಿದೆ, ಚೆನ್ನಾಗೈತೆ. ಅವಳಿಗೆ ಇಷ್ಟ ಇಲ್ಲ ಅದಕ್ಕೆ. ನನ್ನ ಮನಸ್ಸೇ ಸರಿ ಇಲ್ಲ. ಹಾಕವಾ ಹೇಳು ಶಿತಾ. ವೋಟರ್ ಐಡಿದು ನಂಬರ್ ಚೆನ್ನಾಗಿದೆ. ಸಾಂಬಾರ್ ಸಮೇತ ತಿಂತ ಕೂತಿದ್ದೀವಿ. ಗೂಗಲ್ ಮಾಡು ನೋಡೋಣ. ನೋಡಿ ಅಲ್ಲಿ ಮೀನು ಕಾಣ್ತೈತೆ, ಸಣ್ಣ ಮೀನು, ಕರ್ಮೀನು. ದೃಷ್ಟಿ ಆಗ್ಬಿಡುತ್ತೇನೋ. ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಮಂತ್ ಎಂಡಲ್ಲಿ ಬರುತ್ತಾರೆ, ಯಾಕವ ರೇಷನ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಇವಾಗ 1 ತಿಂಗಳು ಬೇಡ, 1 ವಾರನೇ 2 ವಾರನಾದ್ರೂ ಲೇಟ್ ಆದ್ರೆ ಕೊಡ್ತಾರೆ. 3 ತಿಂಗಳು ಆಲೆ 4 ತಿಂಗಳು 5 ತಿಂಗಳು ಅಂದ್ರೆ ಅಷ್ಟು 5 ತಿಂಗಳಲ್ಲಿ 1-2 ಸಲನಾದ್ರೂ ಬಂದಿರತ್ತಲ್ಲ. ಹಂಗಾರೆ ನೀನ್ ಎಂಟ್ರಿ ಮಾಡ್ಸಿದ್ದೆ ಅವಾಗ ಅಲ್ಲಿ ಫಸ್ಟ್ ಒಂದು ಬಟ್ಲು ತೊಗೊಂಡೋಗಿದ್ದು ಖಾಲಿ ಆಯಿತು. ಇಬ್ಬರು ತಿಂದು. ಇವಾಗ ಇನ್ನೊಂದು ಬಟ್ಲು ತೊಗೊಂಡೋಗ್ತಿದ್ವಿ. ಆ್ಯಕ್ಚುಲಿ ತರಕಾರಿನೇ ತಿನ್ನೋಕೆ ಚೆನ್ನಾಗೈತೆ ಇದೆಲ್ಲ ಮೀನು ಸಾಂಬಾರ್ಗಿಂತೂ. ಸೊ ಇನ್ನೊಂದು ಟ್ರಿಪ್ ತೊಗೊಂಡೋಗ್ತಾ ಇದ್ದೀನಿ ಅವಳ ರೂಮ್ಗೆನೇ. ಅವಳೇ ತಿನ್ನಿಸ್ಕೊಡ್ತಾವಳೆ ಫ್ರೆಂಡ್ ನನಗೆ. ನೋಡಿ ಅವಳು ಫೋನಲ್ಲಿ ಮಾತಾಡ್ತಿದ್ದಾಳೆ ಫ್ರೆಂಡ್ಸ್ ಜೊತೆ. ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಅಂತೂ ಹಿಂಗು ಮದ್ದಿಕ್ಕೆಲ್ಲ ಇಟ್ಕೊಂಡು ಸುತ್ತ ಎಲ್ಲರೂ ಕುತ್ಕೊಂಡು ಎಲ್ಲ ಒಟ್ಟಿಗೆನೇ ಊಟ ಮಾಡೋದು. ಒಬ್ರಿಗೆ ಇಕ್ಕೋದು ಆ ಥರ ಎಲ್ಲ ಒಟ್ಟಿಗೆ ಇಟ್ಕೊಂಡು. ನಮ್ಮ ಕೃತು ಕ್ಲೇ ಜೊತೆ ಏನೋ ಗಣಪತಿನೇನೋ ಮಾಡ್ತಾವಳೆ. ನಮ್ಮ ಅಕ್ಕ ಎಲ್ಲನೂ ತುಂಬ್ತಾವಳೆ ತಗೊಂಡೋಗೋಕೆ. ಇಲ್ಲ ಈಗಲೂ ತೋರಿಸ್ತಿಲ್ಲ ಫ್ರೆಂಡ್ಸ್. ಅವಳು ಕೈ ಮಾತ್ರ ತೋರಿಸ್ತಾ ಇದ್ದೀನಿ. ನಾವು ಸ್ವಾಭಿಮಾನ. ನಾವು ನಮ್ಮ ಹತ್ರ ವ್ಯವಹಾರ ಎಲ್ಲ ಕಡ್ಡಿ ಮುರಿದಂಗೆ ಇರ್ಬೇಕು. ಮಾತು ಅಂದರೆ ಮಾತು. ಎಂತ ಏನು ಅದೇ ಹೇಳಿಲ್ವಾ, ನೀನೊಂಥರ ಸೆಲೆಬ್ರಿಟಿ ಇದ್ದಂಗೆ ನಮ್ಮ ಮನೇಲಿ ಬಿಡವಾಯ್ತು. ನೋಡಿ ಫ್ರೆಂಡ್ಸ್, ಯಾವ ಮೂಲೆಗೂ ಸಾಲಲ್ಲ, ಬರೀ ಕಾಳನ್ನೇ ಹಾಕೊಂಡು ಹೋಯ್ತಾವಳೆ. ಪುನಃ ಓಡಾಡ್ಸೋಣ, ಇವಳಿಗೆ ಓಡಾಡ್ಸೋಣ. ಅವ್ವ ನನಗೆ ತಿವಿಯಬೇಕು. ಏನು ಬೇಕು, ನೀರು ಬೇಕಾ ಜಗ್ಗಂತಾರಲ್ಲ.
ನಾವೇನು ಮಾಡ್ತೀವಿ ಗೊತ್ತಾ, ನಾವು ಒಟ್ಟಿಗೆ ಕುತ್ಕೊಳ್ಳೋದ್ರಿಂದ ಓಡಾಡಲ್ವಲ್ಲ, ಜಗ್ಗಲ್ಲಿ ತಗೊಂಡೋಗ್ಬಿಟ್ಟು ಕೈ ತೊಳೆಯೋಕ್ಕೆ ಫ್ರೆಂಡ್ಸ್ ಇದು ಜಗ್ಗಲ್ಲಿ ತಗೊಂಡೋಗೋದು. ನೀರು ಮಾತ್ರ ಕುಡಿಯೋ ನೀರು ಇಲ್ಲಿಗೆ. ಸೊ ನೋಡಿ ಅಮ್ಮ ಎಲ್ರಿಗೂ ಹಾಕ್ತೈತೆ ಬಾಕ್ರುತ್ತು ತಟ್ಟೆ ಬೇಕು. ಹಂಗೆ ಎಲ್ಲ ನಿಂಗೆ ಇಟ್ಕೊಂಡು ಹಂಗೆ ಹಾಕೋದು. ನಮ್ಮ ಅಪ್ಪಾಜಿಗೆ ಊಟ ಬೇಡವಂತೆ ಫ್ರೆಂಡ್ಸ್. ಯಾರೋ ಮನೇಲಲ್ಲ, ಸಾರಿ, ಅವ್ರ ಫ್ರೆಂಡ್ ಮನೇಲಿ ಹೋಗ್ಬಿಟ್ಟು ಚಿಕನ್ ಊಟ ಮಾಡ್ಕೊಂಡು ಬಂದವ್ರೆ. ಸೊ ಅದಕ್ಕೆ ಅಪ್ಪಾಜಿ ಮಾಡಿದ್ವಿ, ಪ್ಲೀಸ್ ಊಟ ಮಾಡು ಅಂತ ಕನ್ವಿನ್ಸ್ ಮಾಡಿಬಿಟ್ಟು ಒಂದು ಇಷ್ಟ ಆದರೂ ಊಟಕ್ಕೆ ಇಕ್ಕೊಡ್ಬೇಕು. ಸೊ ಈಗ ಊಟ ಮಾಡ್ತೀನಿ, ಬನ್ನಿ. ಸಾಂಬಾರು ಮಾಡಿದ್ದು 5 ಗಂಟೆಲಲ್ವಾ, 5-5:15 ಹಾಗಾಗಿ ಪುನಃ ಕೆಟ್ಟೋಗ್ಬಿಡುತ್ತೆ ಸಾಂಬಾರು. ಕೈಯೆಲ್ಲ ಆಡಿಸಿದ್ದೀವಿ ಬೇಯಿಸ್ ಮಾಡಗು ಅಂತ. ಸೊ ಹಾಗಾಗಿ ಬೇಯಿಸೋಣ ಅಂತ ಅಂದ್ಬಿಟ್ಟು ಒಂದು ಕುದಿನ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ದ ಕರ್ಮೀನ್ ಸಾಂಬಾರು ಫುಲ್ ಡೀಟೇಲಾಗಿ ನಿಮಗೆ ಹೇಳೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸಾರು ಮಾತ್ರ ಸಖತ್ತಾಗಿ ನೆಕ್ಸ್ಟ್ ಲೆವೆಲಾಗಿತ್ತು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಯಾರಿಗಾದ್ರೂ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದಾರೆ ಲೈಕ್ ಶೇರ್ ಕಮೆಂಟು ಮಾಡಿ ಅಂತ ಕೇಳ್ಕೊಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಲವ್ ಯು ಆಲ್.